ಅರ್ಥ ಆಗ್ತಿರ್ಲಿಲ್ಲ. ಈಗ ನಾನು ಕೂತ್ಕೊಂಡು ನನ್ನ ತಂದೆಯ ಬದುಕನ್ನ ರಿವಿಸಿಟ್ ಮಾಡುವಾಗ ಎಷ್ಟು ಕಷ್ಟಪಟ್ಟು ಅವ್ರ ಬದುಕನ್ನು ನಡೆಸಿದ್ರು. ಟೀಚರ್ ಆಗಿ 110 ರೂಪಾಯಿ ಸಂಬಳಕ್ಕೆ ಬಂದು ನನ್ನ ಅಕ್ಕನನ್ನ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ರು. ಇದನ್ನೆಲ್ಲ ಯೋಚನೆ ಮಾಡುವಾಗ ನಾನು ಒಬ್ಬನೇ ಕೂತ್ಕೊಂಡಾಗ ಅನಿಸ್ತಾ ಇರುತ್ತೆ ನನಗೆ, ಅಷ್ಟು ಕಷ್ಟಪಟ್ಟಿದ್ದರಿಂದಾಗಿ ನಾವು ಈ ಬದುಕನ್ನು ಕಟ್ಕೊಳ್ಳಿಕ್ಕಾಯ್ತು. ಕೆಲಸ ಮಾಡಬೇಕು. ಬಸವಣ್ಣನವರು ಏನು ಹೇಳಿದ್ದಾರೆ ಹೇಳಿ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅದನ್ನು ನೀವು ಮರ್ತು ಬಿಟ್ಟಿದ್ದೀರಿ. ನಿಮ್ಮ ತಂದೆಯವರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ತಂದೆಯವರ ಮೇಲೆ, ನಿಮ್ಮ ತಾಯಿಯವರ ಮೇಲೆ ನಮಗೆ ಹೆಮ್ಮೆ ಅನ್ನಿಸ್ತು. ಚಕ್ರವರ್ತಿ ಸೂಲಿಬೆಲೆ ಅವರ ತಂದೆ ತಾಯಿಗಳನ್ನು ನೋಡ್ತಾ ಇರುವುದು, ಸಲುತ್ತಾ ಇರುವುದು ಒಬ್ಬ ಮುಸಲ್ಮಾನ ಯುವಕ ಅಂತೇಳಿ. ಒಬ್ಬರು ಮುಸ್ಲಿಮ್ಸ್ ನೋಡ್ಕೊಳ್ತಾ ಇದ್ದಾರೆ. ಅವರು ಮನೆ ಮಗನಿಗಿಂತ ಕಂಪ್ಲೀಟ್ ನಾವು ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮಗೆ ಇವತ್ತಿಗೂ ಅವಕಾಶ ಇದೆ. ಈಗಲೂ ಸಹ ನೀವು ಏನಾದರೂ ಸಾಧನೆ ಮಾಡ್ಬೋದು. ನೀವು ಚಂದನ ಟಿ ವಿನಲ್ಲಿ ಹೇಳಿರುವಂತಹ ಮಾತುಗಳು, ನಮ್ಮ ತಂದೆ ಶಿಕ್ಷಕರಾಗಿ 100 ರೂಪಾಯಿ 150 ರೂಪಾಯಿಗೆ ಕೆಲಸ ಮಾಡ್ತಿದ್ರು, ನಮ್ಮನ್ನೆಲ್ಲ ಸಾಕ್ತಿದ್ರು ಅಂತ ಹೇಳಿದ್ರು. ನೋಡಿ, ಆವತ್ತಿನ ಕಾಲದ ನಿಮ್ಮ ತಂದೆಯವರು ಕಷ್ಟಪಟ್ಟು ಶಿಕ್ಷಕರಾಗಿ 100 ರೂಪಾಯಿಗೆ 150 ರೂಪಾಯಿಗೆ ಕೆಲಸ ಮಾಡಿ ನಿಮ್ಮನ್ನೆಲ್ಲರನ್ನೂ ಸಾಕಿ ನಿಮಗೆಲ್ಲರಿಗೂ ಶಿಕ್ಷಣ ಕೊಡಿಸಿ ನಿಮ್ಮನ್ನೆಲ್ಲರೂ ಒಂದು ಉತ್ತಮವಾದಂತಹ ಪ್ರಜೆಯಾಗಬೇಕು ಅಂತ ಮಾಡಿದ್ರು. ನೀವು ಅಂಜುಮನ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೂ ಸಹ ಇವತ್ತಿಗೂ ಸಹ ಒಂದು ಉದ್ಯೋಗ ಅಂತ ಮಾಡ್ತಾ ಇರೋದನ್ನು ನಾವು ಯಾರೂ ನೋಡೇ ಇಲ್ಲ. ನಾವು ನಿಮ್ಮನ್ನು ವಿಡಿಯೋದಲ್ಲಿ ಜಾಗೋ ಭಾರತ್ ಅನ್ನೋ ವಿಡಿಯೋಗಳನ್ನು ನೋಡಿಕೊಂಡು ಇಷ್ಟಪಟ್ಟಂಥವರು ಇವತ್ತಿಗೂ ನಮ್ಮ ಮನೆಯಲ್ಲಿ ಜಾಗೋ ಭಾರತ್ನ ಸಿಡಿಗಳನ್ನು ಇಟ್ಕೊಂಡಿದ್ದೀವಿ. ನಾವು ಇವತ್ತಿಗೂ ಸಹ ನಿಮ್ಮ ಪುಸ್ತಕಗಳನ್ನು ಇಟ್ಕೊಂಡಿದ್ದೀವಿ. ದೇಶಭಕ್ತಿಗೋಸ್ಕರ ಮಾಡ್ತಾ ಇರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ಹೆಮ್ಮೆ ಇತ್ತು. ಇವತ್ತು ಆ ರೀತಿ ಅದು ಯಾವುದಾಗಿದೆ? ಇವತ್ತಿನವರೆಗೂ ನೀವು ಒಂದು ಕೆಲಸ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀರಿ. ಕೆಲಸ ಮಾಡಬೇಕು. ಬಸವಣ್ಣನವರು ಏನು ಹೇಳಿದ್ದಾರೆ ಹೇಳಿ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅದನ್ನು ನೀವು ಮರ್ತು ಬಿಟ್ಟಿದ್ದೀರಿ. ನಿಮ್ಮ ತಂದೆಯವರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ತಂದೆಯವರ ಮೇಲೆ, ನಿಮ್ಮ ತಾಯಿಯವರ ಮೇಲೆ ನಮಗೆ ಹೆಮ್ಮೆ ಅನ್ನಿಸ್ತು. ಅವ್ರ ಮೇಲೆ ಗೌರವ ಹೆಚ್ಚಾಯಿತು. ಇಂತಹ ತಂದೆ ತಾಯಿಗಳು ಅಂತೇಳಿ ಹಿಂದೆ ನಾವು ನೋಡಿದ್ವಿ. ಚಕ್ರವರ್ತಿ ಸೂಲಿಬೆಲೆ ಅವರ ತಂದೆ ತಾಯಿಗಳನ್ನು ನೋಡ್ತಾ ಇರುವುದು, ಸಲುತ್ತಾ ಇರುವುದು ಒಬ್ಬ ಮುಸಲ್ಮಾನ ಯುವಕ ಅಂತೇಳಿ. ಅವರ ತಂದೆ ತಾಯಿಗಳೇ ಹೇಳಿರುವಂಥದ್ದು ವಿಡಿಯೋಗಳನ್ನು ನಾವು ನೋಡಿದ್ದೇವೆ. ಅಂತಹ ತಂದೆ ತಾಯಿಗಳು ಒಂದು ಉತ್ತಮವಾದಂತಹ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಶಿಕ್ಷಕರಾಗಿ ಒಂದು ಉತ್ತಮವಾದಂತಹ ಜೀವನ ನಡೆಸಿದ್ದಾರೆ. ಆದರೆ ಚಕ್ರವರ್ತಿ ಸೂಲಿಬೆಲೆ ಅವರು ಯಾಕೆ ಈ ರೀತಿಯಾಗಿ ಕೆಲಸ ಮಾಡದೆ ಯುವಕರಿಗೆ ಪ್ರಚೋದನಾ ಭಾಷಣಗಳನ್ನು ಮಾಡಿಕೊಂಡು ಒಂದು ಧರ್ಮವನ್ನು ವಿಷಯವನ್ನು ಇಟ್ಕೊಂಡು ಯುವಕರನ್ನ ಪ್ರಚೋದನೆ ಮಾಡಿಕೊಂಡು ಯಾತಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ? ಬೇಸರ ಆಗುತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರು ಈ ದೇಶದ ಆಸ್ತಿ. ದೇವರು ಅವರಿಗೆ ಉತ್ತಮವಾದಂತಹ ಮಾತನಾಡುವಂತಹ ಕಲೆ ಕೊಟ್ಟಿದ್ದಾನೆ. ಸ್ವಾಮಿ ವಿವೇಕಾನಂದರನ್ನ ಓದ್ಕೊಂಡಿದ್ದಾರೆ, ರಾಮಕೃಷ್ಣ ಪರಮಹಂಸರನ್ನ ಓದ್ಕೊಂಡಿದ್ದಾರೆ, ಶಾರದಾದೇವಿಯವ್ರನ್ನ ಓದ್ಕೊಂಡಿದ್ದಾರೆ, ರಾಮಕೃಷ್ಣ ಆಶ್ರಮಗಳಲ್ಲಿ ಬೆಳೆದಿದ್ದಾರೆ. ಅಂತಹ ವಿದ್ಯೆಯನ್ನು ಕಲಿತಂಥವರು ಎಲ್ಲರನ್ನು ಸಮಾನರಾಗಿ ಕಾಣಬೇಕಲ್ವಾ? ಶಾಂತಿ ಸೌಹಾರ್ದತೆಯನ್ನು ಸಾರಬೇಕಲ್ವಾ? ಇಲ್ಲಿ ಧರ್ಮದ ವಿಚಾರ ಬಂದಾಗ, ದೇಶದ ವಿಚಾರ ಬಂತಂದಾಗ ನಾವು ಕೆಲಸ ಮಾಡಬೇಕ್ರಿ. ಒಬ್ಬ ಮನುಷ್ಯ ಹುಟ್ಟಿದಾಗ ಏನಾದರೂ ಒಂದು ಕೆಲಸ ಮಾಡ್ತಾನೆ, ಹೊಟ್ಟೆಪಾಡಿಗೋಸ್ಕರವಾಗಿ, ಕುಟುಂಬಕ್ಕೋಸ್ಕರವಾಗಿ, ನಂಬಿಕೊಂಡಿರುವಂಥವರ ಪರವಾಗಿ, ಅವ್ರಿಗೋಸ್ಕರವಾಗಿ, ಅವರ ಪರವಾಗಿ ನಿಲ್ಲಬೇಕಾದಂಥವರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಉಳಿದ ಟೈಮ್ನಲ್ಲಿ ಸಮಾಜ ಸೇವೆ ಮಾಡ್ತಾರೆ. ಆದರೆ 24/7 ಬರೀ ನಾನು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಕೇಳ್ತೇನೆ, ನಾನು ನಮೋ ಬ್ರಿಗೇಡ್ ಮಾಡ್ತೇನೆ, ನಮೋ ಬ್ರಿಗೇಡ್ ಮಾಡಿದವ್ರು ಬೇರೆ, ಅದನ್ನು ಹೈಜಾಕ್ ಮಾಡಿದ್ರಿ, ನಮೋ ಬ್ರಿಗೇಡ್ 2 ಮಾಡಿದ್ರಿ, ಟೀಮ್ ಮೋದಿ ಮಾಡಿದ್ರಿ, ಯುವ ಬ್ರಿಗೇಡ್ ಮಾಡಿದ್ರಿ, ಯುವ ಬ್ರಿಗೇಡ್ನಲ್ಲಿ ಈ ರೀತಿಯಾಗಿ ಒಂದು ಪಕ್ಷದ ಪರವಾಗಿ ಮಾತನಾಡ್ತಾ ಇರುವಂಥವ್ರಿಗೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಕೊಟ್ಟರು BJPಯವರು. ನೀವು ಹೇಳಿದ್ದು ಯಾವುದೂ ಆಗಲೇ ಇಲ್ಲ. 5th ಪಿಲ್ಲರು ಅಂತಂದ್ರೆ ಅದು ಫ್ಲಾಪ್ ಆಗೋಯ್ತು. ನೀವು ಏನು ಹೇಳಿದ್ರು ಎಲ್ಲವೂ ಫ್ಲಾಪ್ ಆಗಿದೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ದೇವರು ನಿಮಗೆ ಉತ್ತಮವಾದಂತಹ ಮಾತುಗಾರಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನು ಮಾಡ್ತಾ ಕಾಯಕ ಮಾಡಿ, ನಿಮ್ಮ ತಂದೆಯವರು ಯಾವ ರೀತಿ ಕಾಯಕ ಮಾಡಿ ನಿಮ್ಮನ್ನೆಲ್ಲರೂ ಸಹ ನಿಮಗೆಲ್ಲರೂ ಉತ್ತಮವಾದಂತಹ ಶಿಕ್ಷಣ ಕೊಟ್ಟಿದ್ದಾರೆ. ನೋಡಿ, ಅಂಜುಮನ್ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿದ್ದು ಅಂತ ಖುಷಿ ಆಗುತ್ತೆ. ಅಂಜುಮನ್ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿಕೊಂಡು ಅಂತಹ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಎಷ್ಟೋ ಜನ ಕೋಟ್ಯಾಂತರ ಯುವಕರು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋಕ್ಕಾಗದೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಬಡತನ ಅವರಿಗೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಎಷ್ಟೋ ಜನಕ್ಕೆ ಉದ್ಯೋಗವಿಲ್ಲ.
ನಿಮಗೆ ಇಂಜಿನಿಯರಿಂಗ್ ಮಾಡುವಂತಹ ಅವಕಾಶ ನಿಮ್ಮ ತಂದೆ ತಾಯಿಗಳು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನೀವೊಬ್ಬರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರ್ ಆಗಿದ್ದಂಥವರು ಎಷ್ಟು ಜನಕ್ಕೆ ಮಾರ್ಗದರ್ಶಕರಾಗಬೇಕಾಗಿತ್ತು. ಇವತ್ತು ನೀವು ಮಾರ್ಗದರ್ಶಕರು ಯಾರಿಗಾಗಿದ್ದೀರಿ ನೋಡಿ. ಪುನೀತ್ ಕೆರೆಹಳ್ಳಿ ಅಂತವ್ರು ಪಾಪ ಆ ಯುವಕ ಏನೋ ಮಾಡ್ತಾ ಇದ್ದ, ಅವರನ್ನು ಪ್ರಚೋದನೆ ಮಾಡಿ ಆ ಯುವಕ ಕಾರ್ ಡ್ರೈವರ್ ಆಗಿದ್ದಂಥವ್ರು ಇವತ್ತು 45-46 ಕೇಸುಗಳನ್ನು ಹಾಕಿಸ್ಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಗೋವಂಶ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಈ ರೀತಿ ಕೇಸುಗಳನ್ನು ಹಾಕಿಸ್ಕೊಂಡು ಏನೋ ಒಂದು ಫೋರ್ಸ್ ಕೊಟ್ಕೊಂಡು ಯಾವನೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಗುರು ಅಂತ ಹೇಳ್ತಾರೆ. ಟಿ ನರಸೀಪುರದಲ್ಲಿ ವೇಣುಗೋಪಾಲ್ ಯಾಕ್ರಿ ಸತ್ರು? ಯಾತಕ್ಕೆ ಸತ್ರು? ಯುವ ಬ್ರಿಗೇಡ್ನ ಕಾರ್ಯಕರ್ತ ವೇಣುಗೋಪಾಲ್ ಸತ್ರಲ್ಲ, ಹೋಗಿ ಕಪಿಲಾ ನದಿ ತಟದಲ್ಲಿ ನೀವು ಭಾಷಣ ಮಾಡಿ ಬಂದ್ರಲ್ಲ, ಅದಾದಮೇಲೆ ಅವ್ರ ಕುಟುಂಬದ ಪರಿಸ್ಥಿತಿ ಏನು? ಚಿಕ್ಕಮಗಳೂರಿನಲ್ಲಿ ಒಬ್ಬ ಯುವಕ, ಅಭಿಲಾಷ್ ಅನ್ನೋ ಯುವಕ ನಿಮ್ಮ ಭಾಷಣದ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಸ್ವಾಮಿ. ಅದಕ್ಕೆ ಅವ್ರ ಕುಟುಂಬಕ್ಕೆ ಯಾರು, ಅವ್ರ ಊಟಕ್ಕೆ ಆಧಾರ ಏನು? ಎಲ್ಲವೂ ಸಹ ನಿಮ್ಮ ಕಣ್ಣು ಮುಂದೆ ಇದೆ, ಎಲ್ಲವೂ ಕಣ್ಣು ಮುಂದೆ ಇದೆ. ಒಂದು ಭಾರತೀಯ ಜನತಾ ಪಕ್ಷ, ಅದು ಪಕ್ಷ ಅಂತಂದರೆ ರಾಜಕೀಯ ಪಕ್ಷ, ರಾಜಕಾರಣಿಗಳು ಅಂದರೆ ಊಟಕ್ಕೆ ಉಪ್ಪಿನಕಾಯಿ ರೀತಿ ಇರಬೇಕ್ರಿ, ಅವರನ್ನು ದೂರ ಇಡಬೇಕು. ದೇಶ ಮೊದಲು, ದೇಶ ಮೊದಲು ಅಂತ ನೀವು ಹೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೀನಿ. ಧರ್ಮ ಮೊದಲು, ಧರ್ಮ ಮೊದಲು ಅಂತ ಹೇಳ್ತಾ ಇದ್ದೀರಿ, ಇಬ್ಬರೂ ಹೇಳ್ತಾ ಇದ್ದೀವಿ. ನೀವು ಹಿಂದೂ, ನಾನು ಹಿಂದೂ. ನಮ್ಮ ದೇಶ ಮೊದಲು ಅಂತ ಬಂದಾಗ ರಾಜಕೀಯ ಪಕ್ಷಗಳ ಲಾಭಕ್ಕೋಸ್ಕರವಾಗಿ ಧರ್ಮವನ್ನು, ದೇಶವನ್ನು ಅಲ್ಲಿ ಲಿಂಕ್ ಮಾಡೋದು ಎಷ್ಟು ಸರಿ ರೀ? ಚಕ್ರವರ್ತಿ ಸೂಲಿಬೆಲೆ ಅವರೇ, ನಾನು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆ ಮಾಡ್ತಾ ಇಲ್ಲ. ನಿಮ್ಮ ಸುಳ್ಳುಗಳು ಇವತ್ತು ಜಗಜ್ಜಾಹೀರಾಗೋಗಿದೆ, ಜಗಜ್ಜಾಹೀರಾಗೋಗಿದೆ. ನಾವು ಪ್ರೀತಿಸುತ್ತಿದ್ದಂತಹ ಚಕ್ರವರ್ತಿ ಸೂಲಿಬೆಲೆನ ಇವರು ಅನ್ನೋ ಮಟ್ಟಿಗೆ ನಮಗೆ ನಾವೇ ಒಂದು ರೀತಿಯ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಹೆಚ್ಚು ಕಡಿಮೆ 50 ವರ್ಷದ ಹತ್ರ ಸಮೀಪಕ್ಕೆ ಬಂದಿದ್ದೀರಿ. ನೀವು ಕುಟುಂಬಸ್ಥರು ಆಗಲಿಲ್ಲ, ಆದರೂ ಸಹ ವೇದಿಕೆಗಳ ಮೇಲೆ 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಅನ್ಯ ಧರ್ಮದವರು, ಮುಸಲ್ಮಾನರ ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಅಂತ ಹೇಳ್ತೀರಿ. ನೀವು ಒಬ್ಬ ಸಂಸಾರಿ ಆಗಬೇಕಾಗಿತ್ತು, ಮೊದಲು ಉದ್ಯೋಗವನ್ನು ಮಾಡಬೇಕಾಗಿತ್ತು. ಉದ್ಯೋಗ ಮಾಡಿ ಸಂಸಾರಿಯಾಗಿ ಕುಟುಂಬದ ಸವಿಯನ್ನು ಉಂಡು ಏಳು ಬೀಳುಗಳನ್ನು ನೋಡಿ ಅದಾದ ನಂತರ ಅದರ ಜೊತೆಗೆ ನೀವು ಸಮಾಜ ಸೇವೆ ಮಾಡಬೇಕಾಗಿತ್ತು. ನೀವು ಏನೂ ಮಾಡದೆ ಯುವಕರನ್ನು ದಾರಿ ತಪ್ಪಿಸುವಂತಹ ಪ್ರಚೋದನಾ ಭಾಷಣಗಳನ್ನು ಮಾಡಿಕೊಂಡು ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ ಅವರು ಎಲ್ಲರನ್ನೂ ಬಳಸ್ಕೊಳ್ತಾ ಇದ್ದೀರಿ. ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದಾಗಿತ್ತು. ನೀವು ಬಳಸ್ಕೊಳ್ತಾ ಇರೋದು ಏನಕ್ಕೆ ಗೊತ್ತಾ? ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋದಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದೀರಿ. ಚಿನ್ನದ ರಸ್ತೆಯ ಬಗ್ಗೆ ಮಾತನಾಡ್ತೀವಿ, ಚಿನ್ನದ ರಸ್ತೆ. ಕಪ್ಪು ಹಣದ ಬಗ್ಗೆ ಮಾತನಾಡಿದ್ರಿ, ನೀವೇ ಕಪ್ಪು ಹಣದ ಬಗ್ಗೆ ಮಾತಾಡಿದ್ದು ಜಾಗೋ ಭಾರತಲ್ಲಿ. ಒಂದು ಸಾರಿ ಯೋಚನೆ ಮಾಡಿ, ನಾನು ಕಪ್ಪು ಹಣದ ಬಗ್ಗೆ ಮಾತನಾಡದೆ ಆ ಕಪ್ಪು ಹಣ ಇವತ್ತಿನವರೆಗೂ ವಾಪಸ್ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಯಾವತ್ತಾದರೂ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರಾ? ಮಾಡಲಿಲ್ಲ. ಇದೊಂದೇ ಅಲ್ಲ, ಭಾಳಷ್ಟು ಸುಳ್ಳುಗಳು. ಆ ಸುಳ್ಳುಗಳಿಗೆ ಏನೋ ಫುಲ್ ಸ್ಟಾಪೇ ಇಲ್ಲ, ಕಾಮ ಹಾಕ್ಕೊಂಡೇ ಹೋಗ್ತಾ ಇದೆ. ಪ್ರತಿನಿತ್ಯವೂ ಸಹ ಒಂದೊಂದು ವಿಡಿಯೋ ರಿಲೀಸ್ ಆಗ್ತಾನೇ ಇದೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಜಕ್ಕೂ ನಿಮ್ಮ ತಂದೆ ತಾಯಿಯವರು ನಿಮಗೆ ಉತ್ತಮವಾದಂತಹ ಶಿಕ್ಷಣ ಕೊಟ್ಟು, ಉತ್ತಮವಾದಂತಹ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಈ ದೇಶದ ಸತ್ಪ್ರಜೆಯಾಗಿ ಮಾಡಿದ್ದಾರೆ ಕೂಡ. ಅದನ್ನು ನೀವು ಸಾರ್ಥಕಗೊಳಿಸ್ಕೊಳ್ಬೇಕಾಗಿತ್ತು. ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಭಿಮಾನಿಯಾಗಿ, ಹಿಂದೆ ನಾವು ನಿಮ್ಮನ್ನು ಆದರ್ಶವಾಗಿ ಇಟ್ಕೊಂಡಿದ್ದಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ. ಈಗಲಾದರೂ ನಿಮ್ಮ ಪದವಿ ಇದೆ, ಇಂಜಿನಿಯರಿಂಗ್ ಪದವಿ ಇದೆ. ಆ ಇಂಜಿನಿಯರಿಂಗ್ ಪದವಿಯನ್ನು ಇಟ್ಕೊಂಡು ನೀವೊಂದು ಉದ್ಯೋಗ ಮಾಡಿ, ಸಂಸಾರಿಯಾಗಿ. ಇವತ್ತು ಬೇರೆಯವರಿಗೆ 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳುವಂಥವರು ಕೊನೆಯ ಪಕ್ಷ ನಿಮ್ಮ ಮದುವೆ ಆಗಿ ಒಂದು ಮಗುವನ್ನಾದರೂ ಮಾಡ್ಕೊಳ್ಬೋದು, ಸಂಸಾರಿ ಆಗ್ಬೋದು. ನೀವು ಯಾರೋ ನನಗೆ ಬಟ್ಟೆ ಕೊಡಿಸ್ಬಿಡ್ತಾರೆ, ಯಾರೋ ನನಗೆ ಊಟ ಕೊಡಿಸ್ತಾರೆ, ಯಾರೋ ಕಾರ್ ಕೊಡಿಸ್ತಾರೆ ಅಂತಂದರೆ ಇನ್ನೊಬ್ಬರ ಹಣದಲ್ಲಿ ನೀವು ಜೀವನ ಮಾಡ್ತಾ ಇರುವುದು ಎಷ್ಟು ಸರಿ? ಚಕ್ರವರ್ತಿ ಸೂಲಿಬೆಲೆ ಅವರೇ, ಯಾರೋ ಕೊಡ್ತಾರೆ ಅಂತಂದರೆ ಹಾಗಾದರೆ ನೀವು ಸ್ವಂತಕ್ಕೆ ಕೆಲಸ ಮಾಡಬೇಕಾಗಿರೋವಂಥದ್ದು ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇಲ್ವಾ? ಯಾರೋ ಕೊಡ್ತಾರೆ, ಯಾರೋ ಕಾರ್ ಕೊಡ್ತಾರೆ, ಅವ್ರು ಯಾವ ರೀತಿ ದುಡ್ದಿರ್ತಾರೋ ಗೊತ್ತಿಲ್ಲ. ನಿಮ್ಮ ಸ್ವಂತ ದುಡ್ಡಿಂದ ಇವತ್ತು ನಾನು ನನ್ನ ಸ್ವಂತ ದುಡಿಮೆಯಿಂದನೇ ನಾನು ಎಲ್ಲವನ್ನು ತಗೊಳ್ತೀನಿ, ನನ್ನ ಕುಟುಂಬವನ್ನು ಸಲ್ಲುತ್ತೀನಿ. ನಾನು ಸಾಮಾಜಿಕ ಕೆಲಸಗಳಿಗೆ ನನ್ನ ಸ್ವಂತ ದುಡ್ಡಿಂದ ನಾನು ಕೊಡ್ತೇನೆ. ಇದು ನನಗೆ ತೃಪ್ತಿ ಆಗ್ತಾ ಇರುವಂಥದ್ದು.
ನಾನೊಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದಾದರೂ ಬದಲಾವಣೆ ಆಗಿ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಬಲು ದೂರ ಇಟ್ಟುಬಿಡಿ. ಧರ್ಮದ ಪರವಾಗಿ, ದೇಶದ ಪರವಾಗಿ ಮಾಡ್ತೀರಾ? ಬೆಳಗಿನ ಹೊತ್ತು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ 1 ಗಂಟೆ ಮಾತಾಡಿ ನೀವು ಕೆಲಸ ಹೋಗಿ, ನೀವು ಕಾಯಕ ಮಾಡಿ, ಮೊದಲ ತಿಂಗಳ ಸಂಬಳ ತೆಗೆದುಕೊಳ್ಳಿ. ಅದರ ಮಜಾನೇ ಬೇರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ಕೆಲಸ ಮಾಡಿ, ಬೆವರು ಸುರಿಸಿ ಕೆಲಸ ಮಾಡಿ, ಅಥವಾ ನಿಮ್ಮ ತಲೆಯನ್ನು ಉಪಯೋಗಿಸಿ ಕೆಲಸ ಮಾಡಿ ಮೊದಲ ತಿಂಗಳ ಸಂಬಳ ತಗೊಳ್ತೀರಲ್ಲ, ಅಥವಾ ಮೊದಲ ದಿನದ ಸಂಬಳ ತಗೊಳ್ತೀರಲ್ಲ, ಒಬ್ಬ ಕೂಲಿ ಮಾಡೋನು ಪ್ರತಿನಿತ್ಯವೂ ಕೂಲಿ ಎಣಿಸ್ಕೊಂತಾನಲ್ಲ, ಆ ಕೂಲಿ ಎಣಿಸ್ಕೊಂಡಿರುವಂಥ ಅವನ ಶ್ರಮದ ಫಲ ಕೂಲಿ ಇರುತ್ತಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ, ಅದರ ಸಾರ್ಥಕತೆ ಇದೆಯಲ್ಲ, ಅದರ ಸವಿ ಬೇರೆ ಇದೆ. ಯಾಕಂದರೆ ನೀವು ಯಾವತ್ತೂ ಕೆಲಸನೇ ಮಾಡಿಲ್ಲ, ನೀವು ಕಾಯಕನೇ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಿದ್ರಿ, ಭಾಳ ಖುಷಿ ಆಯಿತು. ನಾವೂ ಸಹ ನಿಮಗೆ ಕೇಳ್ಕೊಳ್ಳುವಂತೇನೆಂದರೆ, ಕೆಲಸ ಮಾಡಿ, ಸಂಸಾರಿಯಾಗಿ, ಈ ಸುಳ್ಳುಗಳನ್ನು ಹೇಳ್ಕೊಂಡು ಯಾತಕ್ಕೆ ನೋಡಿ, ಒಬ್ಬರು ಒಂದು ಟೀಕೆ ಮಾಡ್ತಾರೆ ಅಂತಂದ್ರಾಗೆ ಅವರು ಟೀಕೆ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ನಾನು ತಪ್ಪು ಆಗ್ತಾ ಇದೆ, ನಾನು ತಪ್ಪಾಗಿದೆ ಅಂತೇಳಿ ಪಶ್ಚಾತ್ತಾಪ ಪಡಬೇಕು, ಪ್ರಾಯಶ್ಚಿತ್ತ ಪಡಬೇಕು. ಅದು ಯಾವುದೂ ಆಗ್ತಾ ಇಲ್ಲ ನಿಮಗೆ. ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಯಾಗಿ, ಪರಾವಲಂಬಿಯಾಗಿ ಜೀವನ ಮಾಡೋದು. ಪ್ರಾಣಿಗಳು ಸಹ ಆ ಥರ ಮಾಡೋದಿಲ್ಲ. ಅವು ಸಹ ಹೊಟ್ಟೆಪಾಡಿಗೋಸ್ಕರವಾಗಿ ಕಷ್ಟಪಡ್ತವೆ, ಬೇಟೆ ಆಡ್ತವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.